ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಯ ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನಾಳೆ ಸಿಎಂ ಸಿದ್ದರಾಮಯ್ಯರಿಂದ ಪ್ರಧಾನಿ ಭೇಟಿ, ಬರ ಪರಿಹಾರ ಬಗ್ಗೆ ಚರ್ಚೆ ಸಾಧ್ಯತೆ. ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿಸಲು ಬಿಡೋಲ್ಲ ಎಂಬ ಸಿದ್ದು ಹೇಳಿಕೆಗೆ ವಿಜೇಂದ್ರ ಆಕ್ರೋಶ. ದೆಹಲಿಯಲ್ಲಿ ಬೀಡು ಬಿಟ್ಟ ಬಿಜೆಪಿ ರೆಬೆಲ್ಗಳು, ಕುತೂಹಲ ಮೂಡಿಸಿದ ಯತ್ನಾಳ್ ಅನಂತ್ ಕುಮಾರ್ ಹೆಗಡೆ ನಡೆ. ರಾಜ್ಯದಲ್ಲಿ ಮತ್ತೆ ಶುರುವಾಯಿತು ಮಹಾಮಾರಿ ಕೊರೋನಾ ಆತಂಕ. 60 ವರ್ಷ ದಾಟಿದವರಿಗೆ ಮಾಸ್ಕ್ ಕಡ್ಡಾಯ. IPL 17ನೇ ಸೀಸನ್ನ ಹರಾಜು ಪ್ರಕ್ರಿಯೆ. ದುಬೈನಲ್ಲಿ ನಾಳೆ ಮಿನಿ ಹರಾಜು. RCB ಕಣ್ಣಿಟ್ಟಿರೋ ಆಟಗಾರರು ಯಾರು ಗೊತ್ತಾ? ವೀಕ್ಷಕರೇ, ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಲು ಅವಕಾಶ ನೀಡಲಾಗಿದೆ. ಬೆಳಗ್ಗೆ 11 ಗಂಟೆಗೆ ಸಂಸತ್ನಲ್ಲಿ ಮೋದಿ ಭೇಟಿಗೆ ಸಮಯ ನಿಗದಿ ಮಾಡಲಾಗಿದೆ. 2ನೇ ಬಾರಿ ಮುಖ್ಯಮಂತ್ರಿ ಆದ ನಂತರ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತಿರೋದು. ಇದು ಕೂಡ 2ನೇ ಬಾರಿಗೆ. ನಾಳೆ ಸಂಸತ್ ಭವನದಲ್ಲಿ ಮೋದಿ ಅವರನ್ನ ಭೇಟಿಯಾಗಲಿರುವ ಸಿದ್ದರಾಮಯ್ಯ ಅವರು ರಾಜ್ಯದಲ್ಲಿನ ಬರಗಾಲದ ಕುರಿತು ಚರ್ಚಿಸುವ ಸಾಧ್ಯತೆ ಇದೆ. ಇದೇ ವೇಳೆ ಬರ ಪರಿಹಾರವನ್ನು ಕೂಡಲೇ ಬಿಡುಗಡೆ ಮಾಡುವಂತೆ ಒತ್ತಾಯಿಸುವ ಸಾಧ್ಯತೆ ಇದೆ. ಪ್ರಧಾನಿ ಮೋದಿ ಅವರನ್ನು ಆಗಸ್ಟ್ 3ರಂದು ಸಿದ್ದರಾಮಯ್ಯ ಅವರು ಭೇಟಿಯಾಗಿ ವಿಶೇಷ ಕೊಡುಗೆ ನೀಡಿದ್ದರು. ಆದರೆ ಸಚಿವ MB ಪಾಟೀಲ್ ಅವರು ವರ್ಷಾನುಗಟ್ಟಲೆಯಿಂದ ಅವಕಾಶ ಕೊಟ್ಟಿರಲಿಲ್ಲ ಎಂದು ಆರೋಪಿಸಿದರು. ರಾಜ್ಯದ ಸಮಸ್ಯೆಗಳು, ರಾಜ್ಯದ ಅನುದಾನದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋದಾಗ ಸಮಯ ಕೇಳಿದಾಗ ಕೊಟ್ಟಿರಲಿಲ್ಲ. ಈಗ ಕೊನೆ ಕ್ಷಣದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇನ್ನೂ ಸ್ವಲ್ಪ ದಿನ ಬಿಟ್ಟು ಅವಕಾಶ ಕೊಟ್ಟಿದ್ರೆ ಕೋಡ್ ಆಫ್ ಕಂಡಕ್ಟ್ ಬಂದು ಬಿಡ್ತಿತ್ತು ಅಂತ MB ಪಾಟೀಲ್ ಹೇಳಿದ್ದಾರೆ. ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಿರಬಹುದು ಅಥವಾ ಸ್ವಪಕ್ಷದ ಮುಖ್ಯಮಂತ್ರಿಗಳಿರಬಹುದು. ಈ ರೀತಿ ಕಡೆಗಣಿಸಿರೋದು ಇತಿಹಾಸದಲ್ಲಿ ಇರಲಿಲ್ಲ. ಹಿಂದೆ ವಾಜಪೇಯಿ, ಮನಮೋಹನ್ ಸಿಂಗ್, ರಾಜೀವ್ ಗಾಂಧಿ ಯಾರೂ ಈ ರೀತಿ ಮುಖ್ಯಮಂತ್ರಿಗಳನ್ನು ನಡೆಸ್ಕೊಂಡಿರಲಿಲ್ಲ. ಪ್ರಧಾನಿ ವಿರೋಧ ಪಕ್ಷಗಳ ಮುಖ್ಯಮಂತ್ರಿಗಳನ್ನು ಕಡೆಗಣಿಸ್ತಿದ್ದಾರೆ. ಆ ರಾಜ್ಯಗಳ ಅಭಿವೃದ್ಧಿಗೆ ಹೊಂದಬಾರದು, ಅನುದಾನ ಸಿಗಬಾರದು ಎಂಬ ಮನಸ್ಥಿತಿ ಇದ್ದಂತೆ ಕಾಣ್ತಿದೆ ಅಂತ MB ಪಾಟೀಲ್ ಹೇಳಿದರು. ಎಸ್, ಕರ್ನಾಟಕದಲ್ಲಿ ಬರ ಪರಿಹಾರವನ್ನು ನೀಡಬೇಕು. ಸೆಷನಲ್ಲಿ, ಬೆಳಗಾವಿ ಸೆಷನ್ನಲ್ಲೂ ಇದೇ ಚರ್ಚೆ. ಅವಕಾಶ ಕೊಡಿಸ್ರಿ, ಸರ್ವಪಕ್ಷ ನಿಯೋಗನ ಕರ್ಕೊಂಡು ಹೋಗ್ತೀನಿ ಅಂತ ಸವಾಲು ಹಾಕಿದ್ರು ಸಿದ್ದರಾಮಯ್ಯ ಅವರು ಯತ್ನಾಳ್ ಅವರಿಗೆ. ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ, ಮೋದಿನ ಭೇಟಿ ಆಗೋಣ, ಅವಕಾಶ ಕೊಡಿಸಿ. ನಿಮ್ಮ ಪಕ್ಷದವ್ರಿಗೆ ಅವಕಾಶ ಕೊಡಲ್ಲ ನಿಮ್ಮನ್ನ ಭೇಟಿ ಆಗೋಕ್ಕೆ. ಹೀಗಾಗಿ MB ಪಾಟೀಲ್ ಅವ್ರು ಕರೆಕ್ಟಿಂಗ್ ಸ್ವಲ್ಪ ದಿನ ಹೋಗಿರೋ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಜಾರಿ ಆಗಿಬಿಡ್ತಿತ್ತು ಲೋಕಸಭೆದು. ಈಗ ಅವಕಾಶವನ್ನು ಕೊಟ್ಟವ್ರೆ ಬೆಳಗ್ಗೆ 11 ಗಂಟೆಗೆ. ಅದು ಅವ್ರು ಮಾತಾಡಿದ ಮಾತ್ರ ಇವ್ರು ಕೇಳಬೇಕಾ? ಇಲ್ಲ ಇವ್ರು ಮಾತಾಡ್ಬಿಟ್ಟು ಬರ್ತಾರೆ. ಇವ್ರೇನು ತಲೆ ಕೆಡ್ಸ್ಕೊಳ್ಳಲ್ಲ. ಅವ್ರೇನು ಬೇಕಾದ್ರೆ ಹೇಳಿ, ಅವ್ರೇನು ಬೇಕಾದ್ರೆ ಹೆಂಗೆ ಬೇಕಾದ್ರೆ ತಳ್ಳಿ, ನಾನು ಹೇಳಿದ್ನ ಹೇಳಲೇಬೇಕು ಅಂದ್ಬಿಟ್ಟು ಹೇಳ್ಬಿಟ್ಟು ಬರ್ತಾರೆ ಸಿದ್ದರಾಮಯ್ಯ ಅವರು. ಏನು ಬೊಮ್ಮಾಯಿ ಅವರ ಅಥವಾ BJP CMಗಳ ಹೋಯ್ತಿರೋದು ಡೆಲ್ಲಿಗೆ? ಸಿದ್ದರಾಮಯ್ಯ ಮಾತಾಡಿದ್ರೆ ಖಡಕ್ಕಾಗಿ ಯಾರು ಬೇಕಾದ್ರೂ ಹೌದು ಒಲಿಯ ಅನ್ಬೇಕು. ಹೀಗಾಗಿ ಸಿದ್ದರಾಮಯ್ಯ ಅವರು ಪ್ರಧಾನಿ ಮೋದಿ ಅವ್ರನ್ನ ಭೇಟಿಯಾಗಿ ಮುಖ್ಯವಾಗಿ ಬರ ಪರಿಹಾರದ ಬಗ್ಗೆ ಎಲ್ಲರೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ಮಾತಾಡ್ತಾರೆ, ಕೇಳ್ಕೊಂಡು ಬಂದೇ ಬರ್ತಾರೆ. ಆದರೆ ಅದನ್ನು ಯಾವ ರೀತಿ ತಗೋತಾರೆ? MB ಪಾಟೀಲ್ ಅವರು ಅದೇ ಹೇಳಿರೋದು, ಯಾವುದೇ ರೀತಿಯಲ್ಲಿ ಮಲತಾಯಿ ಧೋರಣೆನ ಮಾಡಬಾರ್ದು. BJP CMಗಳು ಬಂದಾಗ ಒಂಥರ, ಬೇರೆ ಪಕ್ಷ CMಗಳು ಬಂದಾಗ ಒಂಥರ, ಆ ರೀತಿ ಎಲ್ಲ ಮಾಡಬಾರ್ದು ಅಂತ ಹೇಳೋರೆ. ಬಟ್ ನೋಡಬೇಕು. ಎಸ್ಸಿನ ಮುಂದಿನ ಸುದ್ದಿ ಅದಕ್ಕೆ ಸಂಬಂಧಪಟ್ಟಿದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಗೆ ಕರ್ನಾಟಕ CM ಸಿದ್ದರಾಮಯ್ಯ ಅವ್ರಿಗೆ ಅವಕಾಶ ಸಿಕ್ಕಿದೆ. ಹೀಗಾಗಿ ಅವರು ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಈ ಮಧ್ಯೆ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಧಾನಿ ವಿರುದ್ಧ ಸಿದ್ದರಾಮಯ್ಯ ಅವರು ಮಾತನಾಡಿದ್ದನ್ನು ವಿಪಕ್ಷ ನಾಯಕ R ಅಶೋಕ್ ಅವರು ಪ್ರಸ್ತಾಪಿಸಿ ಕೆಲವು ಇತಿಮಿತಿಗಳ ಕುರಿತು ತಿಳಿಸಿದ್ದಾರೆ. ಇತ್ತೀಚೆಗೆ ಚಳಿಗಾಲದ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ CM ಸಿದ್ದರಾಮಯ್ಯ ಅವರು ರೋಷಾವೇಶ ಗಮನಿಸಿದರೆ, ರಾಜ್ಯದ ಜನತೆಯ ಹಿತರಕ್ಷಣೆಗಿಂತ ತಮ್ಮ ಕಾಂಗ್ರೆಸ್ ಹೈಕಮಾಂಡನ್ನು ಮೆಚ್ಚಿಸುವುದೇ ಅವರ ಉದ್ದೇಶವೆಂದು ಅನಿಸುತ್ತೆ ಎಂದು ವಿಪಕ್ಷ ನಾಯಕ R ಅಶೋಕ್ ಟೀಕಿಸಿದ್ದಾರೆ. ಈ ವಿಚಾರ ಪ್ರಸ್ತಾಪಿಸಿದ R ಅಶೋಕ್ ಸೋಮವಾರ ಸರಣಿ ಟ್ವೀಟ್ ಮಾಡಿದ್ದಾರೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರದ ಜೊತೆ ಉತ್ತಮ ಬಾಂಧವ್ಯ ಕಾಯ್ದುಕೊಳ್ಳುವುದು ಒಬ್ಬ ಜವಾಬ್ದಾರಿಯುತ ಮುಖ್ಯಮಂತ್ರಿಗೆ ಇರಬೇಕಾದ ಪ್ರಮುಖ ಲಕ್ಷಣ. ಮಾತ್ರವಲ್ಲ, ಅದು ಕರ್ತವ್ಯ ಕೂಡ ಹೌದು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯದ ಹಿತಾಸಕ್ತಿ ಕಾಪಾಡೋದಕ್ಕಿಂತ ಪ್ರಧಾನಮಂತ್ರಿಗಳ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ ಇಲ್ಲಸಲ್ಲದ ರಾಜಕೀಯ ಪ್ರೇರಿತ ಆರೋಪ ಮಾಡೋದೇ ದೊಡ್ಡ ಕೆಲಸವಾದಂತಿದೆ ಎಂದು R ಅಶೋಕ್ CM ನಡೆಯನ್ನು ಟೀಕಿಸಿದ್ದಾರೆ. ಮೊನ್ನೆ ಸದನದಲ್ಲಿ ಪ್ರಧಾನಿ ಮೋದಿ ಅವರ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತೋರಿದ ರೋಷಾವೇಶ ಗಮನಿಸಿದರೆ, ರಾಜ್ಯದ ಜನತೆಯ ಹಿತರಕ್ಷಣೆಗಿಂತ ಇವರ ಮುಖ್ಯ ಹೈಕಮಾಂಡನ್ನು ಮೆಚ್ಚೋದೇ ಸಿದ್ದರಾಮಯ್ಯರಿಗೆ ಮುಖ್ಯ ಅನಿಸುತ್ತೆ ಅಂತ ಅಶೋಕ್ ಅವ್ರು ಹೇಳೋರು. ಈಗ ಅಶೋಕ್ ಅವ್ರು ಹೇಳಿರೋದೇನೋ? ಅಶೋಕ್ ಅವ್ರು ಹೇಳಿರೋದು ಮೋದಿನ ಮೆಚ್ಚೋಕ್ಕಷ್ಟೇ, ಇನ್ನೇನೂ ಅಲ್ಲ. ರಾಜ್ಯದ ಯಾವುದೇ ಮುಖ್ಯಮಂತ್ರಿ ಪ್ರಧಾನಿ ಜೊತೆ ಯಾವ ರೀತಿ ಮಾತಾಡಬೇಕು ಅಶೋಕ್ ಅವ್ರಿಂದ ಕಲ್ತ್ಕೋಬೇಕಾ ಸಿದ್ದರಾಮಯ್ಯ? ಆಬ್ವಿಯಸ್ಲಿ ಅಶೋಕ್ ಅವ್ರು ಮಾತಾಡೋರೆ ಪ್ರತಿಪಕ್ಷದ ನಾಯಕ ಅನ್ನೋ ಕಾರಣಕ್ಕಷ್ಟೇ, ಇಲ್ಲಾಂದರೆ ಅದು ನ್ಯೂಸ್ ಆಯ್ತಿತ್ತಿಲ್ಲ. ಹೀಗಾಗಿ ಅಶೋಕ್ ಅವರಿಂದ ನಡೆ, ನುಡಿ, ರಾಜಕೀಯದ ಲೆಕ್ಕಾಚಾರಗಳನ್ನು ಕಲಿತುಕೊಳ್ಳುವ ಅವಶ್ಯಕತೆ ಸಿದ್ದರಾಮಯ್ಯ ಅವ್ರಿಗಿಲ್ಲ. ಸಿದ್ದರಾಮಯ್ಯ ಅವ್ರಿಗೆ ರಾಜ್ಯದ ಹಿತಕ್ಕಿಂತ ಹೈಕಮಾಂಡ್ ಮೆಚ್ಚೋದೇ ಖುಷಿ ಅನ್ನೋ ರೀತಿಲಿ ಹೇಳೋರೆ. ಹಂಗಾರೆ ಇವ್ರು ಮಾತಾಡಿರೋದು ಇನ್ನೇನು? BJP ಹಿತಕ್ಕಿಂತ ಪ್ರಧಾನಿ ಮೋದಿಯನ್ನು ಮೆಚ್ಚೋದೇ ಅವ್ರಿಗೂ. ಹಂಗಿದ್ದರೆ ಬರ ಪರಿಹಾರಕ್ಕೆ ಹೋಗ್ಬೇಕಿತ್ತು. BJP ಸಂಸದರು ಅವ್ರಲ್ಲ 25 ಜನ. ಸಿದ್ದರಾಮಯ್ಯ ಅವ್ರ ಜೊತೆ ನಾವು ಬರ್ತೀವಿ, ನಡೀರಿ ಮಾತಾಡೋಣ, ಸರ್ವಪಕ್ಷ ನಿಯೋಗ ಹೋಗೋಣ, ನಡೀರಿ. ಪಕ್ಷ ಬೇರೆ, ರಾಜಕೀಯ ಬೇರೆ. ಕರ್ನಾಟಕ ಅಂತ ಬಂದಾಗ, ನೆಲ, ಜಲ, ಭಾಷೆ ಅಂತ ಬಂದಾಗ ನಾವೆಲ್ಲ ಒಂದು. ಹೋಗಿ ನೀವು
ಆವಾಗ ಖುಷಿ ಪಡ್ತಿದ್ರು ಆರ್ ಅಶೋಕ್ ಅವ್ರ ಬಗ್ಗೆ. ಅದು ಬಿಟ್ಬಿಟ್ಟು ಏನು ಮೋದಿ ಅಂದ್ಬಿಟ್ರೆ ಏನು ಹೋಗಲ್ಲಿ ಕೈ ಕಟ್ಕೊಂಡು ನಾ ಎಲ್ಲ ಹೇಳಿದ್ದೀನಿ ಅಂದ್ಕೊಂಡು ಬರಬೇಕಾ? ಸಿದ್ದರಾಮಯ್ಯ ಒಂದು ಸಲ ಹೇಳಿದ್ರು ಬೆಂಗಳೂರು ಅಧಿವೇಶನದಲ್ಲಿ, ಮೋದಿ ಅಂದರೆ ಸಾಕು ಬಿ ಜೆ ಪಿಯವರು ಗಡ್ಡ 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 ಅಂತ ನಡುಗ್ತಾರೆ ಅಂತ. ಸಿದ್ದರಾಮಯ್ಯವ್ರಿಗೆ ಅದ್ರ ಅವಶ್ಯಕತೆ ಇಲ್ಲ. ಸಿ ಎಮ್ ಆಗಿ ಅವ್ರು ಏನು ಮಾಡ್ಬೇಕು ಅದು ಮಾಡ್ಕೊಂಡು ಬರ್ತಾರೆ. ಶ್ರೀರಾಮ ಮಂದಿರ ಉಳಿಯಬೇಕೆಂದರೆ ಹಿಂದೂ ರಾಷ್ಟ್ರವಾಗಬೇಕು ಎಂಬ ಪೇಜಾವರ ಶ್ರೀಗಳ ಹೇಳಿಕೆ ಸರಿಯಲ್ಲ. ಅದು ಬಿಜೆಪಿಯ ಸಿದ್ಧಾಂತ. ಅದಕ್ಕೆ ನಾನು ಅವಕಾಶ ಕೊಡಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಗೆ BY ವಿಜೇಂದ್ರ ಕಿಡಿಕಾರಿದ್ದಾರೆ. ಈ ಕುರಿತು ಟ್ವೀಟ್ ಮೂಲಕ ಕುಟುಕಿರುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ಮಾನ್ಯ ಸಿದ್ದರಾಮಯ್ಯನವರೇ, ಹಿಂದೂ ರಾಷ್ಟ್ರ ಕಲ್ಪನೆ ಈ ದೇಶದ ಕೋಟ್ಯಾಂತರ ಜನರ ಸಂಕಲ್ಪ. ಅದಕ್ಕೆ ಅವಕಾಶ ನೀಡಿದಿರಲು ನೀವು ಮೊಘಲರಲ್ಲ. ಮೊಘಲರೇ ಮತ್ತೆ ಹುಟ್ಟಿ ಬಂದರೂ ಈಗದು ಸಾಧ್ಯವಿಲ್ಲ. ಭಾರತವೆಂದರೆ ಹಿಂದುತ್ವ, ಹಿಂದುತ್ವ ಎಂದರೆ ಬಹುತ್ವ. ವಿವಿಧತೆಯನ್ನು ತನ್ನ ಒಡಲಿನಲ್ಲಿ ಇರಿಸಿಕೊಂಡು ಏಕತೆಯನ್ನು ಮೆರೆಯುತ್ತಿರುವುದೇ ಭಾರತೀಯತೆ ಅಂತ ಹೇಳಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು ನಾಶಪಡಿಸಲು ಶತಶತಮಾನಗಳಿಂದಲೂ ಹೊರಗಿನವರು ಆಕ್ರಮಣ ನಡೆಯುತ್ತಲೇ ಇದೆ. ಮೊಘಲರ ನಿರಂತರ ದಾಳಿಗೆ ತುತ್ತಾಗಿ ಅಸಂಖ್ಯಾತ ಹಿಂದೂ ದೇವಾಲಯಗಳು ಭಗ್ನಗೊಂಡಿರುವುದಕ್ಕೆ, ನಾಮಾವಶೇಷಗೊಂಡಿರುವುದಕ್ಕೆ ಇಂದಿಗೂ ಸಾಕ್ಷಿ ಪುರಾವೆಗಳು ನಮ್ಮ ಕಣ್ಣಿಗೆ ರಾಚುತ್ತಿವೆ ಎಂದು ವಿಜೇಂದ್ರ ಹೇಳಿದ್ದಾರೆ. ಎಷ್ಟೇ ದುರಾಕ್ರಮಗಳು ನಡೆದರೂ ಬಹುತ್ವ ಸಂಸ್ಕೃತಿಯ ಹಿಂದುತ್ವದ ಭಾರತ ಗಟ್ಟಿಯಾಗಿ ಉಳಿದಿದೆ. ಸ್ವಾತಂತ್ರ್ಯ ನಂತರವೂ ಮತ ಬ್ಯಾಂಕ್ ರಾಜಕಾರಣಕ್ಕಾಗಿ ಹಿಂದುತ್ವವನ್ನು ದಮನ ಮಾಡಲು ಕುಮ್ಮಕ್ಕು ನೀಡುತ್ತಿದ್ದ ಕಾಂಗ್ರೆಸ್ ಕುತಂತ್ರವನ್ನು ಬಗ್ಗು ಬಡಿಯಲೆಂದೇ ಭಾರತೀಯ ಜನತಾ ಪಾರ್ಟಿ ಜನ್ಮ ತಾಳಿದ್ದು, ಕಾಂಗ್ರೆಸ್ನ ಸ್ವಾರ್ಥ ಹಾಗೂ ನಿರಂಕುಶ ಪ್ರಭುತ್ವದ ಆಡಳಿತವನ್ನು ಮೂಲೆಗಟ್ಟಿ ದೇಶದ ಜನರು ಇಂದು ಬಿಜೆಪಿಯನ್ನು ಹೆಮ್ಮರವಾಗಿ ಬೆಳೆಸಿ ಅದರ ನೆರಳಲ್ಲಿ ಅಭಿವೃದ್ಧಿಯ ಭಾರತವನ್ನು ಕಾಣುತ್ತಿದ್ದಾರೆ. ರಾಜಕೀಯ ಭೂಪಟದಲ್ಲಿ ಅಳಿಸಿ ಹೋಗುತ್ತಿರುವ ಕಾಂಗ್ರೆಸ್ ಅಸ್ತಿತ್ವ ಮೊದಲು ಉಳಿಸಿಕೊಳ್ಳಲಿ, ಆನಂತರ ರಾಷ್ಟ್ರದ ಕುರಿತು ನೀವು ಮಾತನಾಡುವರಂತೆ. ಪೂಜ್ಯ ಪೇಜಾವರ ಶ್ರೀಗಳ ಹಿಂದೂ ರಾಷ್ಟ್ರದ ಪ್ರತಿಪಾದನೆ ಇನ್ನೊಬ್ಬರನ್ನು ಹೊರಗಟ್ಟುವುದಲ್ಲ, ಬಲವಂತದ ಮತಾಂತರವಲ್ಲ, ಎಲ್ಲರನ್ನೂ ಒಳಗೊಂಡ ನೈಜ ಭಾರತೀಯನ್ನ ರಕ್ಷಿಸುವುದು ಭಾರತದ ಅಸ್ತಿತ್ವ ಅಂತ BY ವಿಜೇಂದ್ರ ಹೇಳವ್ರೆ ಟ್ವೀಟ್ ಮೂಲಕ. ವಿಜೇಂದ್ರ ಅವರು BJPಯ ರಾಜ್ಯಾಧ್ಯಕ್ಷರಾಗವ್ರೆ. BJPಗೆ ಅವರೇ ಒಂಥರ ಇಂಪ್ಯಾಕ್ಟ್ ಪ್ಲೇಯರು. ಹಿಂಗೆ ಸುತ್ಗ ಬನ್ನಿ BJPಲಿ ಭವಿಷ್ಯದ ನಾಯಕರು ಯಾರು ಅಂತ ಗೊತ್ತಾಯ್ತಿರಲಿಲ್ಲ. ಈಗ ಯತ್ನಾಳವರು, ಅರವಿಂದ್ ಬೆಲ್ಲದವರು ಒಂದಷ್ಟು ಬೇಸರಗಳನ್ನ ಮಾಡಿಕೊಂಡ್ರು ಕೂಡ ಎಲ್ಲವನ್ನ ನಿಭಾಯಿಸ್ಕೊಂಡು ಹೋಗಬೇಕಾದ್ರೆ ಒಂದಷ್ಟು ವಿರೋಧಗಳು ಬರ್ತವೆ. ಹೀಗಾಗಿ ವಿಜೇಂದ್ರ ಅವ್ರು ಹೇಳೋರೆ, BJPನೇ ಅದಕ್ಕೆ ಜನ್ಮ ತಾಳೈತೆ ಅಂತಿದ್ರೆ ಜನ BJPನ ಸೋಲಿಸ್ತಿರಲಿಲ್ಲ. ಓಕೆ, ವಿಜೇಂದ್ರ ಅವ್ರು ಹೇಳಿದ್ದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ರಾಜ್ಯಾಧ್ಯಕ್ಷರಾಗಿ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಸಿದ್ದರಾಮಯ್ಯ ಅವರು ಹೇಳಿದಿಷ್ಟೇ. ಸಿದ್ದರಾಮಯ್ಯ ಅವರು ಹಿಂದೂ ರಾಷ್ಟ್ರ ಆಗಕ್ಕೆ ನಾನು ಬಿಡಲ್ಲ ಅಂತೇನು ಹೇಳಿಲ್ಲ. ಸಿದ್ದರಾಮಯ್ಯ ಅವರು ಶ್ರೀರಾಮ ಮಂದಿರ ಉಳಿಯಬೇಕೆಂದರೆ ಹಿಂದೂ ರಾಷ್ಟ್ರವಾಗಬೇಕೆಂಬ ಪೇಜಾವರ ಶ್ರೀಗಳ ಹೇಳಿಕೆ ಸರಿಯಲ್ಲ, ಅದು BJPಯ ತತ್ವ ಸಿದ್ಧಾಂತ ಅಷ್ಟೇ ಹೇಳಿದ್ರು. ಹೀಗಾಗಿ ಇವ್ರ ಸರ್ಕಾರ ಇದ್ದಾಗ ಅವ್ರ ಪರ, ಅವ್ರ ಸರ್ಕಾರ ಇದ್ದಾಗ ಇವ್ರ ಪರ ಇವೆಲ್ಲ ನಡೀತಿರ್ತವೆ. ಹೆಸರಿನ ಮುಂದಿನ ಸುದ್ದಿ, ಭಾರತೀಯ ಜನತಾ ಪಕ್ಷಕ್ಕೆ ಬಿಸಿ ತುಪ್ಪವಾಗಿರುವ ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ 3 ನಾಯಕರು ದಿಢೀರ್ ಅಂತ ದೆಹಲಿಗೆ ತೆರಳಿದ್ದಾರೆ. ಕೊಪ್ಪಳ ಸಂಸದ ಸಂಗಣ್ಣ ಕರಡಿ ಹಾಗೂ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಜೊತೆ ಯತ್ನಾಳ್ ಒಂದೇ ವಿಮಾನದಲ್ಲಿ ಹುಬ್ಬಳ್ಳಿಯಿಂದ ದೆಹಲಿಗೆ ಹಾರಿದ್ದಾರೆ. ಕರ್ನಾಟಕ ರಾಜ್ಯ BJPಗೆ ಯತ್ನಾಳ್ ಮಗ್ಗುಲ ಮುಳ್ಳು. ತಮ್ಮದೇ ಪಕ್ಷದ ಕಿರಿಯ ನಾಯಕರ ವಿರುದ್ಧ ಬಹಿರಂಗವಾಗಿ ಟೀಕೆ ಮಾಡುವ ಮೂಲಕ ಪಕ್ಷಕ್ಕೆ ಮುಜುಗರ ತಂದಿದ್ದಾರೆ. ರಾಜ್ಯಾಧ್ಯಕ್ಷ ಮತ್ತು ವಿಪಕ್ಷ ನಾಯಕರ ಸ್ಥಾನ ತಪ್ಪಿದ ಬಳಿಕ ಯತ್ನಾಳ್ ಕೆಂಡಾಮಂಡಲವಾಗಿದ್ದರು. BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ವಿರುದ್ಧ ಬಹಿರಂಗವಾಗಿ ಟೀಕೆ ಮಾಡಿದ್ದಲ್ಲದೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಹಿರಿಯ ನಾಯಕರ ಸೋಲಿಗೆ ವಿಜೇಂದ್ರ ಕಾರಣ ಅಂತ ನೇರವಾಗಿ ಗುಡುಗಿದ್ರು. ಇದೀಗ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ಯತ್ನಾಳ್ ಇದೇ ರೀತಿ ಹೇಳಿಕೆ ನೀಡುತ್ತಿದ್ದರೆ BJPಗೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋದು ಅರಿತ BJP ಹೈಕಮಾಂಡ್ ಯತ್ನಾಳ್ ಅವರನ್ನು ತಲೆಗೆ ಕರೆಸ್ಕೊಂಡಿರ್ಬೋದು. ಆದರೆ ಯತ್ನಾಳ್ ಅವ್ರನ್ನ ಬಾಯಿಗೆ ಬೀಗ ಹಾಕೋ ಕೆಲಸವನ್ನು ಹೈಕಮಾಂಡ್ ಮಾಡುತ್ತಾ, ಅಥವಾ ಯತ್ನಾಳ್ ಅವ್ರ ಮಾತನ್ನೇ ಹೈಕಮಾಂಡ್ ಕೇಳ್ಕೊಂಡು ಎಸ್ ನೀವು ಹೇಳಿದ ಕರೆಕ್ಟು ಅನ್ನೋತಾ ನೋಡಬೇಕು. ಆದರೆ ಅನಂತಕುಮಾರ್ ಹೆಗಡೆ ಅವರು ಏಕಾಏಕಿ ಡೆಲ್ಲಿಗಾರವ್ರೆ, ಸಂಗಣ್ಣ ಕರಡಿ ಅವರು ಏಕಾಏಕಿ ಡೆಲ್ಲಿಗಾರವ್ರೆ ಅಂದರೆ ಎಲ್ಲೋ ಒಂದು ಕಡೆ ಟಿಕೆಟ್ ಮಿಸ್ ಆಗುತ್ತಾ, ಅಥವಾ ತಾವು ಚುನಾವಣೆಗೆ ನಿಲ್ಲಬೇಕಾ ಬೇಡವಾ, ಅಥವಾ ನಿಮ್ಮ ಉದ್ದೇಶ ಏನು ಅಂತ ಕ್ಲಾರಿಟಿ ತಗೊಂಬರಕ್ಕೆ ಹೊಂಟವ್ರೆ ಅನಿಸುತ್ತೆ. ಅನಂತಕುಮಾರ್ ಹೆಗಡೆ ಅವ್ರಿಗೆ ಟಿಕೆಟ್ ಕೊಡಲ್ವೋ ಒಂದಷ್ಟು ಲೆಕ್ಕಾಚಾರಗಳು ನಡೀತಾವೆ. ಸಂಗಣ್ಣ ಕರಡಿ ಅವ್ರಿಗೆ ಏಜ್ ಫ್ಯಾಕ್ಟ್ರು ಮತ್ತೊಂದು ಲೆಕ್ಕಾಚಾರಗಳು ನಡೀತಾವೆ. ಇಂಥ ಟೈಮಲ್ಲಿ ಫಸ್ಟೇ ಅವಾಗ ಕೇಳ್ಕೊಬಂದ್ಬಿಟ್ರು. ಯಾಕೆಂದರೆ ಸದಾನಂದ ಗೌಡರು ಒಳ್ಳೆ ಕೆಲಸ ಮಾಡಿಬಿಟ್ರು. ಎಲೆಕ್ಷನ್ ಟೈಮಲ್ಲಿ ನಿಮಗೆ ಟಿಕೆಟ್ ಕೊಡಲಿಲ್ಲ, ಅವ್ರಿಗೆ ಅದಂತೆ ಇದಂತೆ ಆ ವಿಷಯ ಸುದ್ದಿ ಆಗಿತ್ತು, ಈ ವಿಷಯ ಸುದ್ದಿ ಆಗಿತ್ತು ಅಂತ ಕಾಂಟ್ರವರ್ಸಿ ಮಾಡ್ಕೊಳ್ಳೋದಕ್ಕಿಂತ ನೇರವಾಗಿ ಒಂಥರ ಆ್ಯಂಟಿಸಿಪೇಟರಿ ಬೇಯ್ಲು, ನಾನು ಎಲೆಕ್ಷನ್ ನಿಲ್ಲಲ್ಲ, ಚುನಾವಣಾ ರಾಜಕೀಯದಿಂದ ರಾಜೀನಾಮೆ ನಿವೃತ್ತಿ ಅಂತ ಹೇಳಿದ್ರು. ಹೀಗಾಗಿ ಇವ್ರುಗಳದ್ದು ಏನು ಲೆಕ್ಕಾಚಾರ, ಅದರಲ್ಲೂ ಇಬ್ಬರು ಫೈರ್ ಬ್ರ್ಯಾಂಡೇ. ಒಂದು ಕಡೆ ಯತ್ನಾಳು ಮತ್ತೊಂದು ಕಡೆ ಅನಂತಕುಮಾರ್ ಹೆಗಡೆ ಜೊತೆಲೇ ಹೋಗೋರು ಹುಬ್ಳಿಯಿಂದ ಒಂದೇ ವಿಮಾನದಲ್ಲಿ ಅಂದರೆ
ಏನೋ ಐತೆ, ಏನೋ ಮಾಡಕತ್ತಾರ ಅವರು. ಎಸ್, ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಯತ್ನಾಳ್ ಅವರಿಗೆ ಟಿಕೆಟ್ ನೀಡುವ ಮೂಲಕ ಅವರ ಕೋಪವನ್ನು ತಣ್ಣಗಾಗಿಸಲು ಹೈಕಮಾಂಡ್ ಯೋಚಿಸಿದೆ ಎನ್ನುವ ಮಾತುಗಳು ಕೂಡ ರಾಜಕೀಯ ವಲಯದಲ್ಲೈತೆ. ಯತ್ನಾಳ್ ಅವ್ರನ್ನ ಲೋಕಸಭೆಗೆ ಕಳಿಸ್ಬೇಕು ಅಂತ. ಹೀಗಾಗಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಲವು ಹಿರಿಯ ನಾಯಕರಿಗೆ ಟಿಕೆಟ್ ಕೊಡದಿರಲು ಬಿಜೆಪಿ ನಿರ್ಧರಿಸಿರುವ ಸುದ್ದಿ ನಡುವೆ ಟಿಕೆಟ್ ಕೈ ತಪ್ಪೋ ಭೀತಿಯಲ್ಲಿ ಸಂಗಣ್ಣ ಕರಡಿ ಮತ್ತು ಅನಂತಕುಮಾರ್ ಹೋಗೋರೆ ಅಂತ ನೋಡಬೇಕು. ಅವರಿಬ್ಬರು ಹೇಳಲಿಲ್ಲ ಅಂದರೆ ಯತ್ನಾಳ್ ಅವ್ರು ಬಂದು ಹೇಳ್ತಾರೆ ಏನು ಅಂತ. ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೆಸರಿನ ಮುಂದಿನ ಸುದ್ದಿ, ಮೈಸೂರು ವಿಮಾನ ನಿಲ್ದಾಣಕ್ಕೆ ಟಿಪ್ಪು ಹೆಸರಿಡಬೇಕೆಂಬ ವಿಚಾರ ರಾಜಕೀಯ ಕೆಸರಾಚಾಟಕ್ಕೆ ಕಾರಣವಾಗಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಜಟಾಪಟಿ ನಡೀತಿದೆ. ಮಹಾರಾಜರ ಹೆಸರಿಡಲು ಮಾಜಿ ಸಿಎಂ ಬೊಮ್ಮಾಯಿ ಅವರು ಸಚಿವ ಸಂಪುಟ ಒಪ್ಪಿಗೆ ಸೂಚಿಸಿತ್ತು. ಹೀಗಾಗಿ ಮಹಾರಾಜರ ಹೆಸರನ್ನು ಇಡಬೇಕು ಅಂತ ಬಿಜೆಪಿ ಆಗ್ರಹಿಸಿತ್ತು. ಆದರೆ ಕಾಂಗ್ರೆಸ್ಸಿಗರು ಟಿಪ್ಪು ಹೆಸರಿಡಲು ನಿರ್ಧಾರ ಮಾಡಿದಂತಿದೆ. ಈ ಮಧ್ಯೆ ಸಚಿವ ಎಚ್ ಸಿ ಮಹದೇವಪ್ಪ ಮಾತನಾಡಿ, ಟಿಪ್ಪು ನನ್ನ ದೇಶದ್ರೋಹಿ ಅಂತ ಬಿಂಬಿಸೋದು ಸರಿಯಲ್ಲ. ಟಿಪ್ಪು ಸುಲ್ತಾನ್ ನಮ್ಮ ಊರಿನವರೇ ಅಲ್ವಾ, ಅವರೇನು ಹೊರ ದೇಶದವರಾ ಎಂದು ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ನಾಲ್ವಡಿ ಕೃಷ್ಣಾಚಾರ್ಯ ಒಡೆಯರ್ ಹೆಸರಿಗೂ ನಮ್ಮ ತಕರಾರಿಲ್ಲ. ಟಿಪ್ಪು ವಿಚಾರದಲ್ಲಿ ಕೆಲವರು ಅಭಿಪ್ರಾಯ ಹೇಳೋದು ಅಪರಾಧ ಎಂದು ಪ್ರಶ್ನಿಸಿದ್ದಾರೆ. ವಿಮಾನ ನಿಲ್ದಾಣ ವಿಚಾರದಲ್ಲಿ ಕ್ಯಾಬಿನೆಟ್ ತೀರ್ಮಾನವಾಗಿದೆ, ಅದನ್ನು ತಿರಸ್ಕರಿಸಲು ಸಾಧ್ಯವ ಎಂದಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ವಿಚಾರವಾಗಿ ಮಾತನಾಡಿದ ಅವರು, ಇನ್ನು ಮೈಸೂರು ಜಿಲ್ಲಾಡಳಿತ ಜೊತೆ ಸಭೆ ಮಾಡ್ತೀನಿ, ಗಡಿ ಜಿಲ್ಲೆ ಆದ ಕಾರಣ ಏನೇನು ಮಾಡ್ಬೇಕಂತಲ್ಲಿ ಹೇಳೋರೆ. ಒಟ್ಟಿನಲ್ಲಿ ಒಡೆಯರ್ ಹೆಸರಿಗೂ ನಮ್ಮ ವಿರೋಧ ಏನಿಲ್ಲ, ಹಂಗನ್ಬಿಟ್ಟು ಟಿಪ್ಪು ನಮ್ಮವ್ರ ತಾನೇ ತಪ್ಪೇನು ಅಂತ ಕೇಳೋರೆ. ಇದೀಗ ಅತಿ ದೊಡ್ಡ ಚರ್ಚೆ. ಹೆಸರಿನ ಮುಂದಿನ ಸುದ್ದಿ, ರಾಜ್ಯದಲ್ಲಿ ಕೊರೋನಾ ರೂಪಾಂತರ ಬಗ್ಗೆ ಯಾರೂ ಕೂಡ ಆತಂಕ ಪಡಬೇಕಾಗಿಲ್ಲ. ಆದರೆ 60 ವರ್ಷ ಮೇಲ್ಪಟ್ಟವರಿಗೆ ಮಾಸ್ಕ್ ಕಡ್ಡಾಯ ಮಾಡಲಾಗ್ತದೆ. ಇಂದಿನಿಂದಲೇ ರಾಜ್ಯ ಸರ್ಕಾರ ಆದೇಶ ಹೊರಡಿಸಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕೊಡಗಿನ ಕುಶಾಲನಗರದಲ್ಲಿ ಮಾತನಾಡಿದ ಅವರು, ಮೊನ್ನೆ ತಾಂತ್ರಿಕ ಸಲಹೆ ಸಮಿತಿ ಸಭೆ ನಡೆಸಿದ್ದೇವೆ. ರವಿ ಅವರ ನೇತೃತ್ವದಲ್ಲಿ ನಿನ್ನೆ ಸಭೆ ನಡೆದಿದೆ. ಸಭೆಯಲ್ಲಿ ಯಾವ ಕ್ರಮ ತೆಗೆದುಕೊಳ್ಳಬೇಕು ಚರ್ಚೆ ನಡೆಸಿದ್ದಾರೆ. ಅಲ್ಲದೆ ಕೇಂದ್ರ ಸರ್ಕಾರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಕೆಲವು ಸಲಹೆ ಮಾರ್ಗಸೂಚಿ ಪಡೆದಿದ್ದೇವೆ. 60 ವರ್ಷ ಮೇಲ್ಪಟ್ಟವರು ಮತ್ತು ಹೃದಯ, ಕಿಡ್ನಿ ಸಂಬಂಧಿತ ಇತರೆ ಕಾಯಿಲೆ ಬಳಲ್ತಿರೋರು ಹಾಗೂ ಜ್ವರ, ಕಫ, ಶೀತ ಇರುವಂಥವ್ರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೊಳ್ಬೇಕಂತ ಮನವಿ ಮಾಡಿದ್ದಾರೆ. ಈಗಾಗಲೇ ಆಸ್ಪತ್ರೆ ಹಾಗೂ ಆರೋಗ್ಯ ಕೇಂದ್ರಗಳಲ್ಲಿ ಅಗತ್ಯ ಸಿದ್ಧತೆ ಮಾಡಿಕೊಂಡು ಸಜ್ಜುವಾಗುವಂತೆ ಸೂಚನೆ ನೀಡಲಾಗಿದೆ. ಹಾಗೆಯೇ ಗಡಿ ಜಿಲ್ಲೆಗಳಾದ ಕೊಡಗು, ಮಂಗಳೂರು, ಚಾಮರಾಜನಗರ ಭಾಗಗಳಲ್ಲಿ ಹೆಚ್ಚಿನ ನಿಗಾ ಇಡುವಂತೆ ಸೂಚನೆ ಕೊಡಲಾಗಿದೆ. ಕೇರಳದಿಂದ ಬರುವವರ ಮೇಲೆ ಹೆಚ್ಚು ಟೆಸ್ಟ್ ಮಾಡುವ ಆದೇಶ ಮಾಡಿಸಿದ್ದೇವೆ ಎಂದು ಹೇಳಿದರು. ಉಸಿರಾಟ ತೊಂದರೆ, ಇತರೆ ಸಮಸ್ಯೆಯಿಂದ ಬಳಲ್ತಿದ್ದರು ಕಡ್ಡಾಯವಾಗಿ ಟೆಸ್ಟಿಂಗ್ ಮಾಡಬೇಕು ಅಂತ. ಒಟ್ಟಿನಲ್ಲಿ ಕೊರೋನಾ ತಲೆ ಕೆಡಿಸ್ಕೊಳ್ಳೋ ವಿಚಾರನೂ ಅಲ್ಲ, ಹಂಗನ್ಬಿಟ್ಟು ನೆಗ್ಲೆಕ್ಟ್ ಮಾಡೋ ವಿಚಾರನೂ ಅಲ್ಲ. ಕೊರೋನಾ ಅಂದರೆ ಯಾರ್ಯಾರು ತಮ್ಮ ಆಪ್ತರನ್ನು, ತಮ್ಮ ಕುಟುಂಬಸ್ಥರನ್ನು ಕಳ್ಕೊಂಡ್ರಲ್ಲ ಅವ್ರಿಗೆ ಗೊತ್ತು ಕೊರೋನಾ ಎಷ್ಟು ಭಯಾನಕ ಅಂತ. ಹಂಗನ್ಬಿಟ್ಟು ಒಂದಷ್ಟು ಜನ ಆರಾಮಾಗೂ ಚೇತರಿಸ್ಕೊಂಡವ್ರೆ. ಅಲ್ಟಿಮೇಟಾಗಿ ವಿಲ್ ಪವರು, ಹಂಗನ್ಬಿಟ್ಟು ಕೇರ್ಲೆಸ್ ಮಾಡೋಕ್ಕೆ ಹೋಗ್ಬಿಡಿ ಯಾರು. ಹೆಸರಿನ ಮುಂದಿನ ಸುದ್ದಿ, ಐಸಿಸ್ ಉಗ್ರರ ಜೊತೆಗಿನ ನಂಟು ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ತನಿಖಾ ದಳ ಕರ್ನಾಟಕದ ಬೆಂಗಳೂರು ಸೇರಿದಂತೆ 4 ರಾಜ್ಯಗಳಲ್ಲಿ 4 ರಾಜ್ಯಾದ್ಯಂತ ಸುಮಾರು 20 ಸ್ಥಳಗಳಲ್ಲಿ ದಾಳಿ ನಡೆಸಿದೆ. ಕರ್ನಾಟಕದ 11 ಸ್ಥಳಗಳು, ಜಾರ್ಖಂಡ್ನ 4, ಮಹಾರಾಷ್ಟ್ರದ 3 ಮತ್ತು ದೆಹಲಿಯ 1 ಸ್ಥಳದಲ್ಲಿ ಅಧಿಕಾರಿಗಳ ತಂಡ ದಾಳಿ ನಡೆಸಿದ್ದು, ಕರ್ನಾಟಕದಲ್ಲಿ ಬೆಂಗಳೂರಿನ ಆರ್ಸಿ ನಗರ, ಹೆಬ್ಬಾಳ, ಪುಲಿಕೇಶ್ ನಗರ, ಶಿವಾಜಿನಗರ, ಜೆಸಿ ನಗರದ ಚಿನ್ನಪ್ಪ ಗಾರ್ಡನ್ ಸೇರಿದಂತೆ ಹಲವು ಕಡೆ ದಾಳಿ ತಪಾಸಣೆ ನಡೆಸಿದ್ದಾರೆ. ಬಳ್ಳಾರಿಯಲ್ಲಿ ಒಟ್ಟು 9 ತಂಡಗಳು ಕಾರ್ಯಾಚರಣೆ ನಡೆಸಿವೆ. ಸೋಮವಾರ ಮುಂಜಾನೆಯಿಂದಲೇ ಬಳ್ಳಾರಿಯಲ್ಲಿ ಎನ್ಐಎ ಕಾರ್ಯಾಚರಣೆ ಭರ್ಜರಿಯಾಗಿ ಸಾಗಿದೆ. ನಿಷೇಧಿತ PFIನ 7 ಮಂದಿಯ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ. ದಾಳಿಯಲ್ಲಿ ಬಳ್ಳಾರಿಯ ಶಮೀವುಲ್ಲಾ, ಅಜಾಜ್ ಅಹಮದ್, ಸುಲೇಮಾನ್, ತಬ್ರೇಜ್, ನಿಖಿಲ್ ಅಲಿಯಾ ಸೂಫಿಯಾನ್ ಹಾಗೆ ಮುಜಾಮಿಲ್ ಎಂಬುವರನ್ನು ಬಂಧಿಸಲಾಗಿದೆ. ಬೆಂಗಳೂರಿನ ಬ್ಯಾಟರಳ್ಳಿಯಲ್ಲಿ ಬಾಡಿಗೆ ಮನೆ ಪಡೆದು ವಾಸವಿದ್ದ ಬಳ್ಳಾರಿ ಶಮೀವುಲ್ಲಾನ ಬಳಿ ಸ್ಫೋಟಕ ತಯಾರಿಕೆ ಬಳಸುವ 7 kg ಸೋಡಿಯಂ ನೈಟ್ರೇಟನ್ನು ವಶಪಡಿಸಿಕೊಳ್ಳಲಾಗಿದೆ. ಅಫ್ಘಾನಿಸ್ತಾನಕ್ಕೆ ಹೋಗಿ ಕಾನೂನುಬಾಹಿರ ಚಟುವಟಿಕೆ ನಡೆಸಲು ಯತ್ನಿಸಿದ್ದಾರೆ ಎಂಬ ಅನುಮಾನದ ಮೇರೆಗೆ PFI ಮಾಜಿ ಪ್ರಧಾನ ಕಾರ್ಯದರ್ಶಿ ಸುಲೇಮಾನ್ ಮನೆಯಲ್ಲೂ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಇತ್ತೀಚೆಗೆ ದೇಶದಲ್ಲಿ ವಿಧ್ವಂಸಕ ಕೃತ್ಯ ಎಸಗಲು ಸಂಚು ರೂಪಿಸಿದ್ದ ಹಾಗೂ ಯುವಕರನ್ನು ಐಸಿಸ್ ಭಯೋತ್ಪಾದನಾ ಸಂಘಟನೆ ಸೇರಿಸುತ್ತಿದ್ದ ಮಾಹಿತಿ ಮೇರೆಗೆ NIA ಅಧಿಕಾರಿಗಳು ದೇಶದ 40 ಕಡೆ ದಾಳಿ ನಡೆಸಿದ್ರು. ಬೆಂಗಳೂರಿನಲ್ಲಿಯೂ ದಾಳಿ ನಡೆಸಿ 15 ಮಂದಿಯನ್ನು ಬಂಧಿಸಲಾಗಿತ್ತು. ಈ ಪೈಕಿ ಓರ್ವ ಐಸಿಸ್ ಮಾಡ್ಯೂಲ್ನ ನಾಯಕನಾಗಿದ್ದ. ಹೊಸದಾಗಿ ಸೇರ್ಪಡೆಗೊಂಡವರಿಗೆ ನಿಷ್ಠೆಯ ಪ್ರಮಾಣ ವಚನ ಬೋಧಿಸಿದ್ದ ಅಂತ ಮೂಲಗಳು ತಿಳಿಸಿವೆ. ಹುಷಾರಾಗಿರಬೇಕು ಮನೆ ಬಾಡಿಗೆ ಗಿಡಿಗೆ ಕೊಡುವಾಗ. ಹೆಸರಿನ ಮುಂದಿನ ಸುದ್ದಿ, ಕಳೆದ ವಾರ ಸಂಸತ್ತಿನಲ್ಲಿ ಭದ್ರತಾ ಉಲ್ಲಂಘನೆ ವಿಚಾರವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಮತ್ತು ರಾಜೀನಾಮೆಗೆ ಒತ್ತಾಯಿಸಿ ವಿರೋಧ ಪಕ್ಷದ ಸದಸ್ಯರು ಪ್ರತಿಭಟನೆಯಿಂದಾಗಿ ಲೋಕಸಭೆ ಕಲಾಪವನ್ನು ಸೋಮವಾರ ಏಕಾಏಕಿ ಸ್ಪೀಕರ್ ಮುಂದೂಡಿಬಿಟ್ರು. ಸಂಸತ್ತಿನ ಭದ್ರತಾ ಉಲ್ಲಂಘನೆ ವಿಚಾರವಾಗಿ ಪ್ರತಿಪಕ್ಷಗಳ ಗದ್ದಲದ ನಡುವೆ ರಾಜ್ಯಸಭೆಯಲ್ಲಿ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಹಾಗೆ ಲೋಕಸಭೆಯಲ್ಲಿ ಮಧ್ಯಾಹ್ನಕ್ಕೆ ಮುಂದೂಡಲಾಗಿತ್ತು 12 ಗಂಟೆಗೆ. ಶನಿವಾರ ನಿಧನರಾದ ಕುವೈಟ್ನ ಎಮಿರ್ ಶೇಖ್ ನವಾಫ್ ಅಲ್ ಅಹಮದ್ ಅಲ್ ಜಾಬರ್ ಅಲ್ ಸಾಬಹ ಅವರಿಗೆ ಸದನ ಶ್ರದ್ಧಾಂಜಲಿ ಸಲ್ಲಿಸಿ ನಂತರ ಡಿಸೆಂಬರ್ 13ರಂದು ಭದ್ರತಾ ಉಲ್ಲಂಘನೆ ಘಟನೆ ನಂತರ ಲೋಕಸಭೆಯ ಸೆಕ್ರೆಟರಿಯೇಟ್ ತೆಗೆದುಕೊಂಡ ಕ್ರಮಗಳ ಬಗ್ಗೆ ಸ್ಪೀಕರ್ ಓಂ ಬಿರ್ಲಾ ಅವರನ್ನು ಸದನಕ್ಕೆ ತಿಳಿಸಿದರು.
ಮತ್ತು ಸದನವನ್ನು ಸುಗಮವಾಗಿ ನಡೆಸಲು ಎಲ್ಲ ಸದಸ್ಯರು ಸಹಕಾರ ಕೋರಿದ್ರು. ಆದರೆ ವಿರೋಧ ಪಕ್ಷದ ಸದಸ್ಯರು ಗೃಹ ಸಚಿವ ಅವರ ಹೇಳಿಕೆ ಮತ್ತು ರಾಜೀನಾಮೆಗೆ ಒತ್ತಾಯಿಸಿದರು. ಪ್ರತಿಪಕ್ಷದ ಕೆಲವು ಸಂಸದರು ತಮ್ಮ ಬೇಡಿಕೆಗಳಿರೋ ಫಲಕವನ್ನು ಸಹ ಹಿಡಿದುಕೊಂಡಿದ್ದರು. ಸದನದೊಳಗೆ ಭಿತ್ತಿಪತ್ರಗಳನ್ನು ತರುವುದು ವಿರೋಧಿಸಿದ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಸದನ ಘನತೆಯನ್ನು ಕುಗ್ಗಿಸ್ತಿದೆ ಅಂದ್ಬಿಟ್ಟು ಮುಂದೂಡಿದ್ರು. ಹೆಸಿನ ಮುಂದಿನ ಸುದ್ದಿ, ನಾಡಪ್ರಭು ಕೆಂಪೇಗೌಡ ವಿಚಾರವಾಗಿ ನಟ ಚೇತನ್ ಮಾಡಿರುವ ಟ್ವೀಟ್ ಭಾರಿ ಚರ್ಚೆಗೆ ಕಾರಣವಾಗಿದೆ. ಈ ಕುರಿತಂತೆ ನಟ ಜಗ್ಗೇಶ್ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಕ್ರಿಯೆ ನೀಡಿದ್ದು ಪರೋಕ್ಷವಾಗಿ ಚೇತನ್ ಮೇಲೆ ಹರಿಹಾಯ್ದಿದ್ದಾರೆ. ಕೆಂಪೇಗೌಡರ ವಿಜಯನಗರ ಸಾಮ್ರಾಜ್ಯದ ಒಡೆಯನ ತೊಡೆಯ ಮೇಲೆ ಕೂತು ಬೆಳೆದ ಮಗು, ಮುಂದೆ ಸಾಮಾಜಿಕ ನ್ಯಾಯ ಎತ್ತಿ ಹಿಡಿದು ಬೆಂದಕಾಳೂರು ಬೆಳಗಿಸಿದ ಸಾರ್ವಭೌಮ, ಇಂದಿನ ನಾಯಿ ನರಿ ಬೊಗಳಿದ್ರೆ ಅವರ ಇತಿಹಾಸ ಬದಲಾಗುವುದೇ. ಚಿತ್ರರಂಗದಲ್ಲಿ ನೆಲೆ ಕಾಣದೆ ಚಾಪು ಮೂಡಿಸಲು ಸಲಕರಣೆ ಸಿಗದೆ ಅಲೆಮಾರಿಗಳು ಬೊಗಳಿದರೆ ಇತಿಹಾಸ ಬದಲಾಗುತ್ತಾ, ಕಾನೂನಿದೆ ಎಚ್ಚರ ಎಂದು ಬರೆದುಕೊಂಡಿದ್ದಾರೆ. ವಿವಾದಾತ್ಮಕ ಹೇಳಿಕೆಯ ಮೂಲಕ ಸಾಕಷ್ಟು ಸದ್ದು ಮಾಡುತ್ತಿರುವ ನಟ ಚೇತನ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ನಟ ಚೇತನ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ನಾಡಪ್ರಭು ಕೆಂಪೇಗೌಡರ ವಿರುದ್ಧ ಅವಮಾನ ಮಾಡುವಂಥ ಪೋಸ್ಟ್ ಹಾಕಿದ್ದಾರೆ ಎನ್ನುವ ಕಾರಣಕ್ಕಾಗಿ ವಕೀಲ RLN ಮೂರ್ತಿ ಎಂಬುವರು ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ಚೇತನ್ ವಿರುದ್ಧ ದೂರು ನೀಡಿದರು. ಕೆಂಪೇಗೌಡರ ಉಳಿಗಮಾನ್ಯ ಜಾತಿ ಲಾಬಿಗಳ ಪ್ರಭಾವದಿಂದ ಈಗ ಪ್ರಮುಖ ಕರ್ನಾಟಕದ ಐಕಾನ್ ಆಗಿರುವ ಅತ್ಯಲ್ಪ ಐತಿಹಾಸಿಕ ವ್ಯಕ್ತಿ ಟಿಪ್ಪು ಸುಲ್ತಾನ್ ಒಬ್ಬ ಐತಿಹಾಸಿಕವಾಗಿ ಬಹಳ ಮುಖ್ಯವಾದ ಮಹತ್ವದ ವ್ಯಕ್ತಿ. ಅವರ ಜನ್ಮವು ಮುಸ್ಲಿಮರಾಗಿ ಅವರ ಇಂದಿನ ಮಾನ್ಯತೆಗೆ ಅಡ್ಡಿಯಾಗಿದೆ. ದುರದೃಷ್ಟವಶಾತ್ ಒಬ್ಬ ವ್ಯಕ್ತಿಯು ಹುಟ್ಟಿದ ಸಮಯಕ್ಕೆ ಅವಳ ಸಾಮಾಜಿಕ ಕೊಡುಗೆಗಳಿಂದ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗ್ತಿದೆ ಅಂತ ಚೇತನ್ ಬರೆದಿದ್ರು. ಏನಕ್ಕೆ ಕಾಂಟ್ರವರ್ಸಿಗಳನ್ನ ಮೇಲಿನ ಮೇಲೆ ಮೈ ಮೇಲೆ ಹೇಳ್ಕೊತಾರೆ ಗೊತ್ತಾಗಲ್ಲ. ನಮ್ಮ ಆಫೀಸ್ಗೂ ಬಂದಿದ್ದರು, ನಾವು ಪ್ರಶ್ನೆಗಳನ್ನ ಕೇಳಿದ್ವಿ. ಕ್ರಿಕೆಟಲ್ಲಿ ಮೀಸಲಾತಿ ಬೇಕು ಅಂದರು. ಅವ್ರ ಚರ್ಚೆಗಳನ್ನ ಸುಲಭವಾಗಿ ಒಪ್ಪಕ್ಕಾಗಲ್ಲ. ಜಾಸ್ತಿ ಮಾತಾಡೋರು ಅವ್ರ ಮಾತು ನಿಲ್ಲಿಸಲ್ಲ. ಗೊತ್ತಾಗಲ್ಲ ಏನು ಮಾಡಬೇಕು ಅಂತ. ಹೆಸಿನ ಮುಂದಿನ ಸುದ್ದಿ, ಜಗತ್ತಿನ ಅತ್ಯಂತ ಶ್ರೀಮಂತ ಕ್ರಿಕೆಟ್ ಲೀಗ್ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಿನಿ ಹರಾಜಿಗೆ ದುಬೈ ಸಕಲ ರೀತಿಯಲ್ಲಿ ಸಜ್ಜಾಗಿದ್ದು ಇದೇ ಮೊದಲ ಬಾರಿಗೆ ಭಾರತದಿಂದ ಹೊರಗೆ IPL ಹರಾಜನ್ನು ಆಯೋಜಿಸಲಾಗಿದೆ. ಡಿಸೆಂಬರ್ 19ರಂದು ಮಧ್ಯಾಹ್ನ 1 ಗಂಟೆಗೆ ಆರಂಭವಾಗಲಿದೆ. ಒಟ್ಟು 333 ಆಟಗಾರರ ಹರಾಜಿನಲ್ಲಿ ನೋಂದಾಯಿಸಿಕೊಂಡಿದ್ದು ಅದೃಷ್ಟ ಪರೀಕ್ಷೆಗಳಲ್ಲಿದ್ದಾರೆ. IPLನ ಬಲಿಷ್ಠ ಮತ್ತು ಜನಪ್ರಿಯ ತಂಡ ಎನಿಸಿಕೊಂಡಿರುವ RCB ಕೂಡ 16 ವರ್ಷದಿಂದ ಒದ್ದಾಡ್ತಾ ಐತೆ. ಈ ಬಾರಿ ಕೂಡ ಅತ್ಯುತ್ತಮ ಆಟಗಾರನ ಖರೀದಿಸಬೇಕಂತ RCB ಬಳಿ 23.25 ಕೋಟಿ ಐತೆ. ಸ್ಟಾರ್ ಪ್ಲೇಯರ್ಸ್ ಅಂದರೆ ಇಬ್ಬರನ್ನ ತಗೋಬೋದು. ಆಮೇಲೆ 10, 20, 30 ಲಕ್ಷಕ್ಕೆ ಒಂದು 3 ಜನ ತಗೋಬೇಕು. ಒಟ್ಟು 6 ಸ್ಲಾಟ್ ಬಾಕಿ ಐತೆ. ನಿಮ್ಮ ಪ್ರಕಾರ RCBಗೆ ಯಾರು ಬರಬೇಕು ಅಂತ ತಿಳಿಸಿ. ಹಾಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ನಿಮಗೆ ನೀಡ್ತೀವಿ. ಕ್ಷಣದ ಮಾಹಿತಿಯನ್ನು ಮಿಸ್ ಮಾಡಬೇಡಿ, ನೋಡ್ತಾ ಇರಿ. ವೀಕ್ಷಕರೇ, ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್. ಧನ್ಯವಾದಗಳು. ಕರ್ನಾಟಕ TV, ಕನ್ನಡಿಗರ ಧ್ವನಿ. ಈ ಭೂಮಿ ಮೇಲೆ ತಾನಷ್ಟೇ ಉದ್ಧಾರ ಆದ್ರೆ ಸಾಕು, ಬೇರೆಯವ್ರನ್ನ ಬೆಳೆಸೋ ಉಸಾಬರಿ ನಮ್ಗೆ ಯಾಕೆ ಅನ್ನೋರ್ ಸಂಖ್ಯೆನೇ ಜಾಸ್ತಿ. ಆದ್ರೆ ಕೆಲವರು ಮಾತ್ರ ತಾನು ಬೆಳೆಯೋದ್ರ ಜೊತೆಗೆ ತನ್ನವರನ್ನು ಕೂಡ ಬೆಳೆಸ್ತಾರೆ. ತಮಗಿಂತ ಎತ್ತರಕ್ಕೆ ಬೆಳೆಯೋಕೆ ಬೆಳಕಾಗ್ತಾರೆ. ಸಾಧಿಸುವ ಗುರಿ ಇದ್ದವ್ರಿಗೆ ದಾರಿದೀಪ ಆಗ್ತಾರೆ. ಇದೀಗ ನಾನು ಇತರರ ಭವಿಷ್ಯಕ್ಕೆ ಬೆಳಕಾಗುವವರ ಸಂದರ್ಶನ ಮಾಡಲು ಹೊರಟಿದ್ದಾನೆ. ಮಿಸ್ ಮಾಡದೆ ನೋಡಿ ಕರ್ನಾಟಕ TV ದಾರಿದೀಪ.